Audio Jungle. ಚೇತನರ ವಾರ್ತೆಗೆ ಸ್ವಾಗತ. ಮೊನ್ನೆ ತಾನೇ ನಮ್ಮ ಕ್ರಿಕೆಟ್ ಆಟಗಾರರಿಂದ ಒಂದು ವಿಶೇಷ ಚೇತನನ್ನು ಅಣುಕಿಸುವ ಕುರಿತು ಒಂದು ವಿಡಿಯೋವನ್ನು ಸಾಮಾಜಿಕ ಜಾಲತಾಣದಲ್ಲಿ ತಾವು ನೋಡಿದ್ರಿ. ಅದರ ಬಗ್ಗೆ ಒಂದು ಅಪ್ಡೇಟ್ ಬರ್ತಾ ಇದೆ. ವಿಡಿಯೋವನ್ನು ಪೂರ್ತಿ ನೋಡಿ. ಹೊಸದಾಗಿ ನೋಡ್ತಾ ಇರೋರು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈಗಲೇ ಮಾಡಿಕೊಂಡು ಒಂದು ಲೈಕ್ ಕೊಡಿ. ಇನ್ಸ್ಟಾಗ್ರಾಮ್ನಲ್ಲಿ ಅಪ್ಲೋಡ್ ಮಾಡಿದ ವಿಡಿಯೋವೊಂದರಲ್ಲಿ ವಿಶೇಷ ಚೇತನರನ್ನು ಅಣುಕಿಸಿದ ಆರೋಪದ ಮೇಲೆ ಮಾಜಿ ಕ್ರಿಕೆಟಿಗರಾದ ಹರ್ಭಜನ್ ಸಿಂಗ್, ಸುರೇಶ್ ರೈನಾ, ಯುವರಾಜ್ ಸಿಂಗ್ ಮತ್ತು ಗುರ್ಪ್ರೀತ್ ಮಾನ್ ಅವರ ವಿರುದ್ಧ ಇಲ್ಲಿನ ಪೊಲೀಸ್ ಠಾಣೆಯೊಂದರಲ್ಲಿ ದೂರು ದಾಖಲಾಗಿದೆ. ವಿಡಿಯೋ ಹರಿದಾಡುತ್ತಿದ್ದಂತೆ ಆಕ್ರೋಶ ಕೇಳಿಬಂದಿದೆ. ಇದರ ಬೆನ್ನಲ್ಲೇ ಹರ್ಭಜನ್ ಅವರು ಎಕ್ಸ್ನಲ್ಲಿ ಸ್ಪಷ್ಟೀಕರಣ ನೀಡಿದ್ದು, ಯಾರನ್ನೂ ಅವಮಾನಿಸುವ ಉದ್ದೇಶ ತಮ್ಮದಾಗಿರಲಿಲ್ಲ ಎಂದು ಪೋಸ್ಟ್ ಹಾಕಿದ್ದಾರೆ. ಅಂಗವಿಕಲರ ರಾಷ್ಟ್ರೀಯ ಉದ್ಯೋಗಾವಕಾಶ ಉತ್ತೇಜನ ಕೇಂದ್ರದ NCPIDP ಕಾರ್ಯನಿರ್ವಾಹಕ ನಿರ್ದೇಶಕ ಅರ್ಮಾನ್ ಅಲಿ ಅವರು ಇಲ್ಲಿನ ಅಮರ್ ಕಾಲೋನಿ ಠಾಣೆಗೆ ದೂರು ಸಲ್ಲಿಸಿದ್ದಾರೆ. ಕ್ರಿಕೆಟಿಗರ ಜೊತೆ ಮೆಟಾ ಇಂಡಿಯಾ ಉಪಾಧ್ಯಕ್ಷೆ ಹಾಗೂ ಆಡಳಿತ ನಿರ್ದೇಶಕಿ ಸಂಧ್ಯಾ ದೇವನಾಥನ್ ವಿರುದ್ಧವೂ ದೂರು ನೀಡಲಾಗಿದೆ. ಮೆಟಾ ಒಡೆತನದಲ್ಲಿರುವ ಇನ್ಸ್ಟಾಗ್ರಾಮ್ ಇಂಥ ವಿಷಯದ ವಿಡಿಯೋಕ್ಕೆ ಅವಕಾಶ ಕಲ್ಪಿಸುವ ಮೂಲಕ ಮಾಹಿತಿ ತಂತ್ರಜ್ಞಾನ ಕಾಯ್ದೆ 2000 ಉಲ್ಲಂಘಿಸಿದೆ ಎಂದು ದೂರಿನಲ್ಲಿ ಆರೋಪಿಸಲಾಗಿದೆ. ದೂರು ದಾಖಲಾಗಿರುವುದನ್ನು ಖಚಿತಪಡಿಸಿದ ಪೊಲೀಸ್ ಅಧಿಕಾರಿಯೊಬ್ಬರು ಮತ್ತಷ್ಟು ತನಿಖೆಗೆ ಜಿಲ್ಲೆಯ ಸೈಬರ್ ಸೆಲ್ ಜೊತೆ ಹಂಚಿಕೊಂಡಿರುವುದಾಗಿ ತಿಳಿಸಿದ್ದಾರೆ. ಲೆಜೆಂಡ್ ವಿಶ್ವ ಚಾಂಪಿಯನ್ಶಿಪ್ ಫೈನಲ್ನಲ್ಲಿ ಭಾರತ ಚಾಂಪಿಯನ್ ತಂಡ ಭಾನುವಾರ 5 ವಿಕೆಟ್ಗಳಿಂದ ಪಾಕಿಸ್ತಾನ ಚಾಂಪಿಯನ್ ಮೇಲೆ ಗೆದ್ದ ನಂತರ ಈ ಮೂವರು ಆಟಗಾರರು ವಿಡಿಯೋ ಶೇರ್ ಮಾಡಿದ್ದರು. ವಿಡಿಯೋದಲ್ಲಿ ಯುವರಾಜ್, ಹರ್ಭಜನ್ ಮತ್ತು ರೈನಾ ಕುಂಟುತ್ತಿದ್ದು ಬಾಗಿ ನಡೆಯುತ್ತಿರುವ ದೃಶ್ಯವಿದೆ. ಪಂದ್ಯಗಳಿಂದ ತಮ್ಮ ದೇಹದ ಮೇಲಾಗಿರುವ ಸುಸ್ತನ್ನು ಸೂಚಕವಾಗಿ ಹೊರಹಾಕಿದ್ದಾರೆ. 15 ದಿನಗಳ ಲೆಜೆಂಡಾ ಕ್ರಿಕೆಟ್ ಅಡಿ ದೇಹ ಬಳಲಿ ಬೆಂಡಾಗಿದೆ. ತೋಬಾ ತೋಬಾ ಎನ್ನುವ ಅರ್ಥದ ಶೀರ್ಷಿಕೆ ನೀಡಲಾಗಿದೆ. ವಿಡಿಯೋ ಕೀಳು ಅಭಿರುಚಿಯಿಂದ ಕೂಡಿದೆ ಎಂದು ಅಂಗವಿಕಲರ ಹಕ್ಕುಗಳಿಗೆ ಹೋರಾಡುತ್ತಿರುವವರು ದೂರಿದ್ದಾರೆ. ಸಂವಿಧಾನದ 21ನೇ ವಿಧಿಯ ಸ್ಪಷ್ಟ ಉಲ್ಲಂಘನೆ ಇದು ಎಂದು ಅವರು ತಿಳಿಸಿದ್ದಾರೆ. ಈ ವಿಧಿಯು ಎಲ್ಲರಿಗೂ ಘನತೆಯಿಂದ ಬದುಕುವ ಹಕ್ಕನ್ನು ನೀಡುತ್ತಿದೆ. ಕ್ರಿಕೆಟಿಗರು ಬರೇ ಕ್ಷಮೆ ಕೇಳಿದರೆ ಸಾಲದು, ಅವರ ಈ ಕೃತ್ಯಕ್ಕಾಗಿ ಶಿಕ್ಷೆ ಅನುಭವಿಸಬೇಕೆಂದು ಅಲಿ ಅವರು ಸುದ್ದಿಸಂಸ್ಥೆಗೆ ತಿಳಿಸಿದ್ದಾರೆ. ನಾವು ಯಾರದೇ ಭಾವನೆಯನ್ನು ನೋಯಿಸಲು ಬಯಸಿಲ್ಲ. ನಾವು ಪ್ರತಿಯೊಬ್ಬರನ್ನು ಮತ್ತು ಪ್ರತಿ ಸಮುದಾಯವನ್ನು ಗೌರವಿಸುತ್ತೇವೆ. 15 ದಿನಗಳ ಕ್ರಿಕೆಟ್ ಆಟದಿಂದ ದೇಹದ ಮೇಲಾದ ಪರಿಣಾಮ ತೋರಿಸುವ ಉದ್ದೇಶವಷ್ಟೇ ಇದರ ಹಿಂದಿತ್ತು ಎಂದು ಹರ್ಭಜನ್ ಎಕ್ಸ್ನಲ್ಲಿ ಮತ್ತೆ ಬರೆದುಕೊಂಡಿದ್ದಾರೆ.